ಸಿದ್ದರಾಮಯ್ಯ ಪರ ಕಲ್ಲು ಬಂಡೆಯಂತೆ ನಿಂತಿದ್ದಾರೆ ಡಿಕೆ ಶಿವಕುಮಾರ್. ಅಂದು ಸಿದ್ದರಾಮಯ್ಯ ಅಂದ್ರೆ ಉರಿದು ಬೀಳ್ತಾ ಇದ್ರು ಡಿಕೆ. ದಿಢೀರಂತ ಸಿದ್ದು ಮೇಲೆ ಡಿಕೆಶಿ ಇನ್ನಿಲ್ಲದ ಅಭಿಮಾನವನ್ನ ತೋರಿಸ್ತಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದೆ ಡಿಕೆ ಶಿವಕುಮಾರ್ ಅವರ ನಡೆ. ಡಿಸಿಎಂ ಡಿಕೆಶಿ ಹೇಳಿಕೆ ಹಿಂದೆ ರಾಜಕೀಯ ದೂರದೃಷ್ಟಿ ಇದೆಯಂತೆ. ಸಿದ್ದು ಬೆನ್ನಿಗೆ ಬಲವಾಗಿ ನಿಲ್ಲಲು ಇದೇ ಬಲವಾದ ಕಾರಣ. ಅಹಿಂದ ವರ್ಗಕ್ಕೆ ಹತ್ತಿರುವಾಗಲೂ ಡಿಕೆಶಿ ಮೆಗಾ ಪ್ಲಾನ್. ಸಿದ್ದು ಸಂಕಷ್ಟದ ಸಮಯದಲ್ಲಿ ಜೊತೆಗಿದ್ದೆ ಎಂಬ ಸಂದೇಶವನ್ನ ಕಳಿಸ್ಲಿಕ್ಕೆ, ನಾನು ಸಿದ್ದರಾಮಯ್ಯ ವಿರೋಧಿ ಅಲ್ಲ ಎಂಬ ಮೆಸೇಜ್ ಅನ್ನ ರವಾನೆ ಮಾಡಲಿಕ್ಕೆ. ಸಿದ್ದು ವೋಟ್ ಬ್ಯಾಂಕ್ ಮೇಲೆ ಪಾಸಿಟಿವ್ ಅಭಿಪ್ರಾಯ ರವಾನೆ. ಹಿಂದುಳಿದ ವರ್ಗದ ವಿರೋಧಿ ಅಲ್ಲ, ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರೋಧಿಯೂ ಅಲ್ಲ ಅಂತ ಒಂದು ಮೆಸೇಜ್ ಅನ್ನ ಕಳಿಸ್ಲಿಕ್ಕೆ ಹೈಕಮಾಂಡ್ ಸೂಚನೆಯನ್ನ ಚಾಚೂ ತಪ್ಪದೆ ಪಾಲಿಸಿದ್ದೇನೆ. ಇನ್ನು ಹೈಕಮಾಂಡ್ಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇನೆ. ಪಕ್ಕಾ ಲೆಕ್ಕಾಚಾರ ಹಾಕಿಕೊಂಡೇ ಸಿದ್ದು ಪರ ಡಿಕೆಶಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಪಾದಯಾತ್ರೆ ಪೊಲಿಟಿಕ್ಸ್ ಒಂದು ಕಡೆಯಲ್ಲಿ ಆದ್ರೆ, ಇನ್ನೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ಗೆ ಟಕ್ಕರ್ ಅನ್ನ ಕೊಡ್ಲಿಕ್ಕೆ ಜನಾಂದೋಲನ ಸಭೆ ಕೂಡ ಆಗಿದೆ. ಇವೆಲ್ಲದರ ನಡುವೆ ಡಿಸಿಎಂ ಡಿಕೆಶಿ ಅವರು ಸಿಎಂ ಸಿದ್ದರಾಮಯ್ಯನ ಪರ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಈ ಹಿಂದೆ ಯಾವಾಗ ಬಡ ರಾಜಕೀಯ ಕಾಂಗ್ರೆಸ್ ಅಲ್ಲೇ ಸದ್ದು ಮಾಡಿತ್ತು, ಇನ್ನು ಅದರ ಜೊತೆಯಲ್ಲಿ ಸಿಎಂ ಕುರ್ಚಿಗೆ ಕುರಿತಂತೆ ಸಾಕಷ್ಟು ಚರ್ಚೆ ಆಯ್ತು, ವಿವಾದಗಳು ಸೃಷ್ಟಿಯಾಯ್ತು, ನೀನಾ ನಾನಾ ಎನ್ನುವಂತೆ. ಆದ್ರೆ ಸಿದ್ದರಾಮಯ್ಯ ಪರ ಕಲ್ಲು ಬಂಡಿಯಂತೆ ಡಿಕೆಶಿ ನಿಂತಿದ್ದಾರೆ. ಯಾವಾಗ ಮೂಡ ಹಗರಣ ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಶುರುವಾಯಿತು, ಇನ್ನು ವಿರೋಧ ಪಕ್ಷಗಳಿಂದ ಟೀಕೆ ಮತ್ತು ಹೋರಾಟ ಪ್ರತಿಭಟನೆಗಳು ಶುರುವಾಯಿತು, ಡಿಸಿಎಂ ಡಿಕೆಶಿ ಅಂತೂ ಸಿಎಂ ಸಿದ್ದರಾಮಯ್ಯನ ಪರ ಬಂಡೆ ಕಲ್ಲಿನಂತೆ ನಿಂತು ಬಿಟ್ಟಿದ್ರು. ಅಂದು ಸಿದ್ದರಾಮಯ್ಯ ಅಂದ್ರೆ ಉರಿದು ಬೀಳ್ತಾ ಇದ್ರು ಡಿಕೆ ಶಿವಕುಮಾರ್. ಇನ್ನು ದಿಢೀರಂತ ಸಿದ್ದರಾಮಯ್ಯನ ಮೇಲೆ ಡಿಕೆಶಿ ಅವರು ಇನ್ನಿಲ್ಲದ ಅಭಿಮಾನವನ್ನ ತೋರಿಸಲಿಕ್ಕೆ ಶುರು ಮಾಡಿದ್ರು. ಈ ಒಂದು ನಡೆ ರಾಜ್ಯ ರಾಜಕೀಯದಲ್ಲಿ ಕುತೂಹಲವನ್ನ ಕೆರಳಿಸಿತು. ಆದ್ರೆ ಡಿಸಿಎಂ ಡಿಕೆಶಿ ಇವೆಲ್ಲ ಹೇಳಿಕೆಯ ಹಿಂದೆ ರಾಜಕೀಯ ದೂರದೃಷ್ಟಿ ಇದೆ. ಸಿದ್ದು ಬೆನ್ನಿಗೆ ಬಲವಾಗಿ ನಿಲ್ಲಲು ಇದೇ ಬಲವಾದ ಕಾರಣವಂತೆ. ಯಾವುದದು ಗೊತ್ತಾ? ಅಹಿಂದ ವರ್ಗಕ್ಕೆ ಹತ್ತಿರುವಾಗಲೂ ಡಿಸಿಎಂ ಡಿಕೆಶಿ ಅವರು ಮೆಗಾ ಪ್ಲಾನ್ ಅನ್ನ ಮಾಡಿದಾರಂತೆ. ಸಿದ್ದು ಸಂಕಷ್ಟದ ಸಮಯದಲ್ಲಿ ಜೊತೆಗಿದ್ದೆ ಎನ್ನುವಂತ ಸಂದೇಶವನ್ನ ಕಳಿಸ್ಲಿಕ್ಕೆ ಒಂದು ಕಡೆಯಲ್ಲಿ ಸಾಲು ಸಾಲು ವಿಪಕ್ಷಗಳು ಹೋರಾಟವನ್ನ ಮಾಡ್ತಿದ್ದಾರೆ. ಈ ಹೊತ್ತಿನಲ್ಲಿ ಸ್ವತಃ ಡಿಸಿಎಂ ಡಿಕೆಶಿ ಅವರೇ ಜನಾಂದೋಲನ ಸಭೆಯ ಮೂಲಕವಾಗಿ ಟಕ್ಕರ್ ಅನ್ನ ಕೊಟ್ಟಿದ್ರು. ಈ ರೀತಿಯಾಗಿ ಮೆಸೇಜ್ ಅನ್ನ ಕಳಿಸ್ತಿದ್ದಾರೆ. ಇನ್ನು ನಾನು ಸಿದ್ದರಾಮಯ್ಯ ವಿರೋಧಿ ಅಲ್ಲ ಎನ್ನುವಂತ ಮೆಸೇಜ್ ಅನ್ನ ಕಳಿಸ್ಬೇಕಾಗತ್ತೆ. ಸಿದ್ದು ವೋಟ್ ಬ್ಯಾಂಕ್ ಮೇಲೆ ಪಾಸಿಟಿವ್ ಅಭಿಪ್ರಾಯವನ್ನ ಪಡೆಯಲಿಕ್ಕೆ ಈ ರೀತಿಯಾಗಿ ಬಲವಾದ ಅಭಿಮಾನವನ್ನ ಹೊಂದಿರುವ ರೀತಿಯಾಗಿ ಮೆಸೇಜ್ ಅನ್ನ ಕಳಿಸ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಹಿಂದುಳಿದ ವರ್ಗದ ವಿರೋಧಿ ಅಲ್ಲ, ಇನ್ನು ಸಿದ್ದರಾಮಯ್ಯನವರ ವಿರೋಧಿ ಅಲ್ಲ ಎನ್ನುವಂತ ಮೆಸೇಜ್ ಅನ್ನ ರವಾನೆ ಮಾಡಬೇಕು. ಹೈಕಮಾಂಡ್ ಸೂಚನೆಯನ್ನು ಕೂಡ ಚಾಚೂ ತಪ್ಪದೆ ಪಾಲಿಸಿದ್ದೇನೆ, ಜೊತೆಯಲ್ಲೇ ಹೈಕಮಾಂಡ್ಗೆ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದೇನೆ. ಈ ರೀತಿಯಾದಂತ ಎಲ್ಲ ವಿಚಾರವನ್ನ ಅಳೆದು ತೂಗಿನೇ ಪಕ್ಕಾ ಲೆಕ್ಕಾಚಾರವನ್ನ ಹಾಕಿಕೊಂಡೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನವರ ಪರ ಬ್ಯಾಟಿಂಗ್ ಅನ್ನ ಮಾಡದಂತೆ ಕಾಣಿಸ್ತಾ ಇದೆ. ರಾಜಕೀಯ ದೂರದೃಷ್ಟಿಯಿಂದ ಇವೆಲ್ಲ ವಿಚಾರಗಳು ಆಗ್ತಿದೆ ಇರುವಂತಹ ಚರ್ಚೆ ಶುರುವಾಗಬಿಟ್ಟಿದೆ. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೋಷಿಸಿದ ಸಂಸ್ಕೃತಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಬಂಡೆ ಜೊತೆ 136 ಜನ ಶಾಸಕರು ಇದ್ದಾರೆ. 1,80,00,000 ಜನ ಮತದಾರರು ಏನು ಮತವನ್ನ ಕೊಟ್ಟಿದ್ದಾರೆ. ಆ ಮತದಾರರು ಸಿದ್ದರಾಮಯ್ಯನ ಜೊತೆ ಇದೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆದ್ರಿಂದ ನಿನ್ ಕೈಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇತಿಹಾಸ ಗೊತ್ತಿದ್ಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಇಂದಿರಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ಅವಕಾಶ ನಿನಗೆ ಸಿಕ್ಕುದಿಲ್ಲ, ಅವಕಾಶನ ನೀನೇ ಹುಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಂದಿರಾ ಗಾಂಧಿ ಅವರು ಹೇಳಿದ್ದಾರೆ. ಹಂಗೆ ನಮ್ಗೆ ಈ ನಿನ್ನ ಪಾಪದ ಯಾತ್ರೆಯನ್ನ, ಪಾಪ ವಿಮೋಚನೆ ಯಾತ್ರೆಯನ್ನ ಮಾಡಿ ನಿಮ್ಗೆಲ್ಲ ಶಕ್ತಿ ತುಂಬುವಂತ ಕೆಲಸನ ಬಿಜೆಪಿಯವರು ಜನತಾದಳವರು ಮಾಡಿಕೊಟ್ರು. ಅದಕ್ಕೆ ಅವ್ರಿಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ನೀವು ಏನಾರು ಈಗ ಹಿಂದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ದಂಡಿ ಯಾತ್ರೆ ನಡೀತು ಕಾಂಗ್ರೆಸ್.
ಎಸ್.ಎಂ. ಕೃಷ್ಣರವರು ಕಾವೇರಿಗೋಸ್ಕರ ಪಾದಯಾತ್ರೆ ಮಾಡಿದ್ರು ಮಂಡ್ಯದವರೆಗೂ. ರಾಹುಲ್ ಗಾಂಧಿಯವರು ಈ ದೇಶದ ಐಕ್ಯತೆಗೋಸ್ಕರ, ಈ ದೇಶದ ಸಮಗ್ರತೆಗೋಸ್ಕರ, ಈ ಬಡವರಿಗೋಸ್ಕರ, ಬೆಲೆ ಏರಿಕೆಗೋಸ್ಕರ, ಯುವಕರಿಗೋಸ್ಕರ, ಭಾರತವನ್ನ ಒಂದು ಮಾಡ್ಲಿಕ್ಕೋಸ್ಕರ ಕಾಶ್ಮೀರ್, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದಿದ್ರು. ಇದೇ ಸಿದ್ದರಾಮಯ್ಯನವರು, ನಾವೆಲ್ಲ ಕಾಂಗ್ರೆಸ್ಸಿಗರು ಸೇರಿ ಈ ರಾಜ್ಯದ ಸಂಪತ್ತನ್ನ ಲೂಟನ್ನ ತಪ್ಪಿಸ್ಲಿಕ್ಕೋಸ್ಕರ ಬೆಂಗಳೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆಯನ್ನು ಮಾಡಿದ್ರು. ಈ ಕಾವೇರಿ ನದಿಯ ರಕ್ಷಣೆಗೋಸ್ಕರ, ಕಾವೇರಿ ಜಲಾನಯ ಪ್ರದೇಶದ ನೀರಿಗೋಸ್ಕರ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಬೆಂಗಳೂರಿನ ಕುಡಿಯೋ ನೀರಿಗೋಸ್ಕರ ಇವತ್ತು ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಆ ಮೇಕೆದಾಟು ಪಾದಯಾತ್ರೆ ಮಾಡಿದಾಗ ಎಲ್ಲ ವೇದಿಕೆಯಲ್ಲಿರುವಂತ ಎಲ್ಲ ನಮ್ಮ ನಾಯಕರ ಮೇಲೆಲ್ಲ ಕೇಸ್ ಹಾಕ್ಸಿದ್ರಿ, ಎಲ್ಲರೂ ಕೂಡ ಕೇಸ್ ಹಾಕ್ಸಿದ್ರಿ. ಕೋವಿಡ್ ನೆಪ ಹೇಳಿ ನಮ್ಮ ಇದನ್ನ ತಡೆ ಒಟ್ಟಿದ್ರಿ. ಆದ್ರೆ ನಿಮ್ಮ ಕೇಸಿಗೆ ಎದುರುಕೊಳ್ಳಿಲ್ಲ, ಈ ಪ್ರಾಣಕ್ಕೆ ಎದುರುಕೊಳ್ಳಿಲ್ಲ. ಹೋರಾಟವನ್ನು ಮಾಡಿ ಹೆಜ್ಜೆ ಹಾಕುತ್ತೇವೆ, ನೀರಿಗೂ ಹೆಜ್ಜೆ ಹಾಕುತ್ತೇವೆ, ನಮ್ಮ ಹಕ್ಕು ನಮ್ಮ ನೀರು ಅಂತೇಳಿ ಹೋರಾಟ ಮಾಡಿ ಪಾದಯಾತ್ರೆಯನ್ನು ನಾವು ಮಾಡ್ದೋ. ಈ ನಾಡಿನ ರೈತರಿಗೋಸ್ಕರ, ಈ ನಾಡಿನ ನೀರಿನ ರಕ್ಷಣೆಗೋಸ್ಕರ, ಈ ನಾಡಿನ ಜಲದಗೋಸ್ಕರ ನಾವು ಹೋರಾಟವನ್ನು ಮಾಡ್ದೋ. ನಿಮ್ಮ ಯಾತ್ರೆ ಎಂತಕ್ಕೆ? ಕುಮಾರಸ್ವಾಮಿ ಏನ್ ಹೇಳಿದ್ರು, ಜಿ.ಟಿ. ದೇವೇಗೌಡರು ಏನ್ ಹೇಳಿದ್ರು, ಅದನ್ನ ಮುಂದಕ್ಕೆ ನಾನು ನಿಮ್ಗೆಲ್ಲ ತೋರಿಸೋನಿದ್ದೇನೆ. ಬಂಧುಗಳೇ, ಈಗಾಗಲೇ ನಾನು ಹೇಳ್ದಂಗೆ ನಮ್ಗೆ ಒಂದು ದೊಡ್ಡ ಅವಕಾಶವನ್ನ ತಾವೆಲ್ಲ ಸೇರಿ ಮಾಡಿಕೊಟ್ಟಿದ್ದೀರಿ.